ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಹರೀಶ್ ಬ್ಲಾಗ್. ಸೊ ಇವತ್ತು ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ವೀಡಿಯೋನ ತೊಗೊಂಡು ಬಂದಿದ್ದೀನಿ. ಸೊ ಚಿನ್ನ, ನಾನು ಯಾವ್ಯಾವ ಥರ ಸೇವ್ ಮಾಡ್ತೀನಿ ಅಂತ ಹೇಳೋಣ ಅಲ್ಲ. ಸೊ ನಾನು ಅಮೌಂಟ್ನ ಯಾವ ಥರ ಸೇವ್ ಮಾಡ್ತೀನಿ ಅಂದರೆ ಮನೆಯಲ್ಲೇ ಇದ್ಕೊಂಡು. ಸೊ ಹೌಸ್ ವೈಫ್ ಆಗಿರೋವಂಥವ್ರಿಗೆ ಸೊ ಅಮೌಂಟು ಅಂದರೆ ಲೈಕ್ ಗಂಡ ಕೊಡ್ತಾರೆ ಬಟ್ ಕೊಡಲ್ಲ ಅಂತಲ್ಲ, ಬಟ್ ನಾವು ಕೂಡ ಸ್ವಲ್ಪ ಸೇವ್ ಮಾಡಬೇಕು. ಬಿಕಾಸ್ ನಾನು ಮದುವೆಗೆ ಮುಂಚೆ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ, ಅವಾಗ ನಾವೇ ಅರ್ನ್ ಮಾಡ್ತಾಯಿದ್ವಿ. ಬಟ್ ಇವಾಗ ಬೇಬಿ ಎಲ್ಲ ಇರೋದ್ರಿಂದ ಆ್ಯಂಡ್ ಕೆಲ್ಸಕ್ಕೆ ನಾನು ಹೋಗೋದು ನಂಗೆ ಇಷ್ಟನೂ ಇಲ್ಲ, ನಾನು ಹೋಗೋದು ಇಲ್ಲ ನೆಕ್ಸ್ಟು ಕೂಡ. ನಾನು ಸೊ ಮನೇಲೇನೇ ಇರೋ ಅಮೌಂಟ್ನಲ್ಲೇ ನನ್ನ ಖರ್ಚಿಗೆ ನಾನು ಯಾವ ಥರ ಸೇವ್ ಮಾಡ್ಕೋತೀನಿ. ಆ್ಯಂಡ್ ಅದು ನನ್ನ ಹಸ್ಬೆಂಡಿಗೆ ಕೂಡ ಹರಿಗೆ ಕೂಡ ಅದು ಬರ್ಡನ್ ಆಗಬಾರ್ದು. ಸೊ ಆ ಥರ ನಾನು ಸೇವ್ ಮಾಡ್ತೀನಿ. ಆ ಒಂದು ಟಿಪ್ಸ್ಗಳನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡೋಣ ಅಂಥೇಳಿ. ಹಾಗೆ ಇದು ಬಂದುಬಿಟ್ಟು ಎಸ್ಪೆಷಲಿ ಬಿಸ್ನೆಸ್ ಮ್ಯಾನ್ ಹೌಸ್ ವೈಫ್ಗಳಿಗೆ ಅಲ್ಲ ಚಿನ್ನ, ಬಿಕಾಸ್ ಮಂತ್ಲಿ ಸ್ಯಾಲ್ರಿ ತಗೊಳ್ಳೋರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಸೊ ಹಾಗಾಗಿ ಬಿಸ್ನೆಸ್ ಮ್ಯಾನ್ ಹೌಸ್ ವೈಫ್ಗಳು ಯಾರ್ಯಾರು ಇರ್ತಾರೆ ಸೊ ಅವ್ರಿಗೂ ಯೂಸ್ ಆಗುತ್ತೆ ಇದು. ಆ್ಯಂಡ್ ಎವ್ರಿ ಮಂತ್ ಸ್ಯಾಲ್ರಿ ತಗೊಳ್ಳೋರು ಕೂಡ ಸ್ವಲ್ಪ ಯೂಸ್ ಆಗುತ್ತೆ, ಆಗಲ್ಲ ಅಂತಲ್ಲ. ಸೊ ನಾನು ಫಸ್ಟು ಬಂದುಬಿಟ್ಟು ಡೈಲಿ ಎಷ್ಟು ಆಗಿದೆ ನಮ್ಮದು ಬಿಸ್ನೆಸ್ ಅನ್ನೋದನ್ನು ಕೂಡ ನೋಡ್ತೀನಿ, ಆಯಿತಾ. ಅಮೌಂಟ್ನ ನೋಡಿಬಿಟ್ಟು ಸೊ ಫಸ್ಟು ನಾನು ಮಾಡೋ ಟ್ರಿಕ್ ಏನು ಅಂತ ಅಂದರೆ, ದೇವ್ರ ಮನೇಲಿ ಒಂದು ಉಂಡಿ ಇಡ್ತೀನಿ, ಓಕೆನಾ. ಸೊ ಆ ಉಂಡಿಗೆ 50 ರೂಪಾಯಿ ಆಗಲಿ 10 ರೂಪಾಯಿ ಆಗಲಿ ಸೊ 5 ರೂಪಾಯಿ ಆಗಲಿ ಹಾಕಲೇಬೇಕು. ಎವ್ರಿ ಡೇನೂ ಹಾಕಲೇಬೇಕು ಪ್ರತಿದಿನ ನಮ್ಮ ಮನೇಲಿ. ಸೊ ನಾನು ದೇವ್ರ ಮನೇಲಿ ಉಂಡಿ ಇಟ್ಟಿರೋದಕ್ಕೆ ಒಂದಿನ 500 ಆಗಿರ್ಬೋದು, ಒಂದಿನ 1000 ಆಗಿರ್ಬೋದು, ಒಂದಿನ 100 ರೂಪಾಯಿ, 50 ರೂಪಾಯಿ, ಸೊ 10 ರೂಪಾಯಿ. ಸೊ ಈ ಥರ ಎಲ್ಲ ನಾನು ಹುಂಡಿಗೆ ಹಾಕ್ತೀವಿ ನಾವು. ಆ ಹುಂಡಿ ಅಮೌಂಟು ನಮಗೆ ಚೆನ್ನಾಗೇ ಯೂಸ್ ಆಗಿದೆ ಅಲ್ಲ ಚಿನ್ನ, ಅಂದರೆ ಯಾವುದಕ್ಕೂ ನಾವೇನು ವೇಸ್ಟ್ ಮಾಡಿಲ್ಲ ಅದನ್ನ ಅಮೌಂಟ್ನ. ಸೊ ಅಂದರೆ ಏನಾದರೂ ಒಂದು ಥಿಂಗ್ಸ್ ತೊಗೊಂಬರೋದಕ್ಕೆ ಯೂಸ್ ಆಗಿದೆ, ಇಲ್ಲ ಅಂದರೆ ಏನೋ ಒಂದು ಒಟ್ಟಲ್ಲಿ ಗೋಲ್ಡಿಗೆ ಇನ್ವೆಸ್ಟು. ಆ್ಯಂಡ್ ನಂದು ಲಾಸ್ಟು ಚಾನಲಲ್ಲಿ ಕೇಳ್ತಾ ಇದ್ರು, ಯಾವಾಗಲೂ ಗೋಲ್ಡ್ ಶಾಪಿಂಗ್ ಮಾಡ್ತಿರ್ತೀರಲ್ಲ, ಸೊ ಹೆಂಗೆ ಅಮೌಂಟ್ನ ನೀವು ಸೇವ್ ಮಾಡ್ತೀರಾ, ಹೆಂಗೆ ತೊಗೋತೀರಾ, ಯಾವಾಗಲೂ ಒಂದು ಪುಟಾಣಿ ರಿಂಗ್ ಆದರೂ ಕೂಡ ನಾನು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ, ಸೊ ಹೆಂಗೆ ಅಂತ ಕೇಳ್ತಾ ಇದ್ರು. ಸೊ ಇದೇ ಟ್ರಿಕ್ಗಳು. ಸೊ ಇವಾಗ ಉಂಡಿ ಇಟ್ಟಿದ್ದೀನಿ, ಅದು ತುಂಬಿದ ತಕ್ಷಣ ಓಪನ್ ಮಾಡೋದು, ಅದು ಎಷ್ಟಿರುತ್ತೋ ಅಷ್ಟಕ್ಕೆ ಆ ಟೈಮಲ್ಲಿ ನಮ್ಮ ಕಮಿಟ್ಮೆಂಟ್ ಏನಿದೆ ಆ ಕಮಿಟ್ಮೆಂಟ್ನ ತೀರಿಸ್ಕೋತೀವಿ. ಇನ್ ಕೇಸ್ ಏನೂ ಇಲ್ಲ ಅಂತ ಅಂದರೆ ಸೊ ನಾವು ಮಾಡೋದೇನೆಂದರೆ ಒಂದು ಚಿಕ್ಕ ರಿಂಗೇ ಆಗಲಿ, 1 ಗ್ರಾಮೇ ಆಗಲಿ 2 ಗ್ರಾಮೇ ಆಗಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿಬಿಡ್ತೀವಿ. ಇಲ್ಲ ಅಂದರೆ ನಮ್ದು ಏನಾದರೂ ಒಂದು ಟ್ರಿಪ್ ಹೋಗೋ ಪ್ಲ್ಯಾನ್ಸ್ ಇದ್ದರೆ ಅದಕ್ಕೆ ನಾವು ಯೂಸ್ ಮಾಡ್ಕೊತೀವಿ. ಸೊ ಈ ಒಂದು ಟ್ರಿಕ್ಕು. ಸೊ ಉಂಡಿ ಇಟ್ಮೇಲೆ ನಾವು 500 ಹಾಕಬೇಕು, 200 ಹಾಕಬೇಕು, ಸೊ ಈ ಥರ ಎಲ್ಲ ಥಿಂಕ್ ಮಾಡೋಕೆ ಹೋಗ್ಬೇಡಿ. 10 ರೂಪಾಯಿ ಆಗಲಿ ಹಾಕಿ, ಅದು ಒಂದು ವರ್ಷ ಆದಮೇಲೆ ತುಂಬಲಿ, ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ 10,000 ಸೇವ್ ಆಗಿರುತ್ತಲ್ವ. ಸೊ ಈ ಮೈಂಡ್ಸೆಟ್ ನಂದು, ಓಕೆನಾ. ಅದನ್ನು ಯಾವುದಕ್ಕಾದ್ರೂ ಒಂದಕ್ಕೆ ನಾವು ಯೂಸ್ ಮಾಡ್ತೀವಿ, ಆಯಿತಾ. ಇನ್ನು ನೆಕ್ಸ್ಟ್ ಟ್ರಿಕ್ ಬಂದುಬಿಟ್ಟು, ಯೂಶ್ವಲಿ ಇದನ್ನು ಯಾರು ಮಾಡ್ತಾರೆ ಮಾಡಲ್ಲ ನನಗಂತೂ ಗೊತ್ತಿಲ್ಲ, ಮಾಡೋದೇ ಇಲ್ಲ ಅನ್ಕೊತೀನಿ ಚಿನ್ನ. ಇದು ಮೇ ಬಿ ನನ್ನ ತಲೆಗೆ ಬಂದಿದೆಯೇನೋ ಗೊತ್ತಿಲ್ಲ. ಹರಿ ಅಕೌಂಟ್ನ ಚೆಕ್ ಮಾಡ್ತೀನಿ ನಾನು. ಸೊ ಅವ್ನ ಫೋನ್ ಯೂಶ್ವಲಿ ಎಲ್ರಿಗೂ ಅವರ ಗಂಡನ ಪಾಸ್ವರ್ಡ್ ಎಲ್ರಿಗೂ ಗೊತ್ತಿರುತ್ತಲ್ವ, ಸೊ ಹೆಂಡತಿ ಆದವ್ರಿಗೆ. ಸೊ ನಾನು ಹಾಗೆ ಮಾಡ್ತೀನಿ ಗೊತ್ತಾ, ಫೋನ್ಪೇ ಓಪನ್ ಮಾಡ್ತೀನಿ, ಅದರಲ್ಲಿ ಅಮೌಂಟ್ ನೋಡ್ತೀನಿ ನಾನು, ಓಕೆನಾ. ಸೊ 10,500 ಇದ್ದರೆ 500 ಹಾಕ್ಕೋತೀನಿ. ಸೊ ಇನ್ನು 9,600 ಇಲ್ಲ 9,100, ಸೊ ಈ ಥರ ಎಷ್ಟಿರುತ್ತೆ ಅಂದರೆ ರೌಂಡ್ ಫಿಗರ್ ಮೇಲೆ ಎಷ್ಟು ಅಮೌಂಟ್ ಇರುತ್ತೆ ಸೊ ಆ ಅಮೌಂಟ್ನ ನಾನು ಹಾಕೋತಾ ಇರ್ತೀನಿ. 10 ರೂಪಾಯಿ ಇರಲಿ, 80 ರುಪೀಸ್ ಇರಲಿ, 90 ರುಪೀಸ್ ಇರಲಿ, ಸೊ 100 ಇರಲಿ, 200 ಇರಲಿ, ಒಟ್ಟಲ್ಲಿ ರೌಂಡ್ ಫಿಗರ್ ಅಂದರೆ ಈಗ 9,000, 8,000, 5,000, ಸೊ ಈ ಥರ ಏನು ರೌಂಡ್ ಫಿಗರ್ ಇರುತ್ತೆ ಅದ್ರ ಮೇಲಿರೋ ಅಮೌಂಟ್ಗಳನ್ನ ನಾನು ಹಾಕೊಂಡು ಸೇವ್ ಮಾಡ್ಕೋತೀನಿ. ಇದಂತೂ ಬೆಸ್ಟ್ ಟ್ರಿಕ್, ಆಯಿತಾ. ಸೊ ಇದು ಬಂದುಬಿಟ್ಟು ಎವ್ರಿ ಮಂತ್ ಸ್ಯಾಲ್ರಿ ತೊಗೊಳ್ಳೋರಿಗೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ಬಿಸ್ನೆಸ್ ಮ್ಯಾನ್ ಏನಿರ್ತಾರೆ ಸೊ ಅವ್ರ ಹತ್ರ ಯೂಶ್ವಲಿ ಡೈಲಿ ಟ್ರಾನ್ಸಾಕ್ಷನ್ ನಡೀತಾನೇ ಇರುತ್ತೆ. ಸೊ ಐಡಿಯಾ ಇರುತ್ತೆ ನಿಮ್ಗೂ. ಸೊ ನೀವು ಕೂಡ ಈ ಟ್ರಿಕ್ನ ಯೂಸ್ ಮಾಡಿ ನಿಜವಾಗ್ಲೂ ಅಮೌಂಟ್ನ ತುಂಬಾ ಸೇವ್ ಮಾಡ್ಬೋದು, ಓಕೆನಾ. ಸೊ ಸೇವ್ ಮಾಡಿರೋ ಅಮೌಂಟಲ್ಲಿ ಹೇಳಿದ್ನಲ್ಲ ಏನಾದರೂ ಒಂದಕ್ಕೆ ಯೂಸ್ ಮಾಡ್ತೀವಿ. ತುಂಬ ಲೈಕ್ ಹೆವಿ ಎಲ್ಲ ಅಮೌಂಟ್ ಏನು ಸೇವ್ ಆಗಲ್ಲ. ಹಾಗಿದ್ರಲ್ಲಿ ಮಾತ್ರ ಒಂದು ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ, ಇಲ್ಲ ಅಂದರೆ ನನಗೆ ತಿನ್ನೋದಕ್ಕೇ ಅರ್ಧ ಅಮೌಂಟ್ ಅದರಲ್ಲಿ ಹೋಗಿರುತ್ತೆ. ಈಗ 10,000 ಸೇವ್ ಆಗಿದ್ರೆ ಒಂದು 6,000 ತಿನ್ನೋಕ್ಕೆ ಹೋಗ್ಬಿಟ್ಟಿರುತ್ತೆ ನಮ್ಮದು ಅಮೌಂಟು. ಸೊ ಈ ಥರ
ಇದೊಂದು ಟ್ರಿಕ್ನ ನೀವು ಬಳಸ್ಬೋದು. ಹಾಗೆ ಅಕೌಂಟಲ್ಲಿರುವಂಥದ್ದು ಅಮೌಂಟನ್ನ ಸೊ ಈಗ ಮನೆಗೂ ಕೂಡ ತೊಗೊಂಬಂದಿಟ್ಟಿರ್ತಾರೆ. ಸೊ ಆ ಅಮೌಂಟೂ ನೀವು ಎಷ್ಟಿರೋದೋ ಚೇಂಜ್ 100 ರೂಪಾಯಿ ಆಗಲಿ ಎತ್ಕೊಂಡು ಇಟ್ಕೊಬೋದು. ಸೊ ಇದು ಒಂದು ಟ್ರಿಕ್, ಓಕೆನಾ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನೀವು ಓಕೆ ಈ ಥರ ಎಲ್ಲ ನಮಗೆ ಆಗಲ್ಲ, ಬಿಕಾಸ್ ಎವ್ರಿ ಮಂತ್ ನಾವು ಸ್ಯಾಲ್ರಿ ತೊಗೊಳ್ಳೋರು, ಸೊ ಹಾಗೆಲ್ಲ ಕಷ್ಟ ಆಗುತ್ತೆ ಅಂದರೆ, ಸೊ ನೀವು ಗೋಲ್ಡ್ ಸ್ಕೀಮ್ನ ನೀವು ಮಾಡಿಸ್ಕೊಬೋದು. 1000 ರೂಪಾಯಿ ಆಗಲಿ ಕಟ್ಟಿ, ಬಟ್ ಇವಾಗ ತುಂಬ ಗೋಲ್ಡ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ನಾವು ಇವಾಗ ಅದನ್ನೇ ಚೆಕ್ ಮಾಡ್ತಾ ಇದ್ವಿ, ಆಲ್ಮೋಸ್ಟ್ 9000 ಆಗ್ತಿದಲ್ಲ ಚಿನ್ನ ಗ್ರಾಮು, ಆಲ್ರೆಡಿ 9000 ಆಗಿದೆ. ಸೊ ನಾವು ಇದೇ ಥರ ಸ್ಕೀಮ್ಗಳನ್ನ ಹಾಕ್ಕೊಂಡು ಗೋಲ್ಡ್ನ ಸ್ವಲ್ಪ ಜಾಸ್ತಿನೇ ನಾವು ಇನ್ವೆಸ್ಟ್ ಮಾಡಿದ್ವಿ. ಗೋಲ್ಡ್ ಮೇಲೆ ತೊಗೊಂಡಿರೋದಿರ್ಬೋದು. ಆ್ಯಂಡ್ ನಾವು ಹಾಕಿರೋ ಸ್ಕೀಮಿಗೆ ನಾವು ಗೋಲ್ಡ್ ತೊಗೊಂಡ್ವಿ ಅಂತ ಹೇಳ್ತಿಲ್ಲ, ನಾವು ಎಕ್ಸ್ಟ್ರಾ ಅಮೌಂಟ್ ಕೂಡ ಕೊಟ್ಬಿಟ್ಟು ನಾವು ಗೋಲ್ಡ್ನ ಪರ್ಚೇಸ್ ಮಾಡಿರೋದು. ಸೊ ಅದರಲ್ಲಿ ನಮಗೆ ಬೆನಿಫಿಟ್ ಏನು ಅಂತಂದರೆ, ಮೇಕಿಂಗ್ ಚಾರ್ಜಸ್ ಎಲ್ಲ ಇರಲ್ವಲ್ಲ, ಸೊ ಅದೊಂದು ನಮಗೆ ಬೆನಿಫಿಟ್ ಆಗುತ್ತೆ. ಸೊ ಹಾಗಾಗಿ ನೀವು ಅಮೌಂಟ್ ಸೇವ್ ಮಾಡಬೇಕು ಅನ್ನೋ ಒಂದು ಟ್ರಿಕ್ ಬಂದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿ, ಆಯಿತಾ. ಗೋಲ್ಡ್ ಸೇವಿಂಗ್ಸ್ನ ನೀವು ಸ್ಕೀಮ್ನ ನೀವು ಹಾಕೊಂಡ್ರೆ ನಿಮಗೆ ಅದೊಂದು ಉಳಿತಾಯ ಆಗುತ್ತೆ, ಓಕೆನಾ. ಸೊ ಇನ್ನು ಏನೆಲ್ಲ ಸೇವಿಂಗ್ಸ್ ಮಾಡ್ಬೋದು ಚಿನ್ನ, ಇಲ್ಲ ಅಂದರೆ ಒಂದು ಇನ್ಶೂರೆನ್ಸ್ ಆದರೂ ಮಾಡಿಸ್ಕೊಬೋದಲ್ಲ. ಸೊ ಅಂದರೆ ಫ್ಯೂಚರ್ ಥಿಂಕಿಂಗ್ ಮಾಡೋರು ಸೇವಿಂಗ್ಸ್. ಸೊ ಫ್ಯೂಚರ್ ಥಿಂಕಿಂಗ್ ಮಾಡಿದ್ರೆ ಓಕೆ, ಆ ಥರ ಮಾಡಿದ್ರೆ ಗೋಲ್ಡ್ ಸ್ಕೀಮ್ನ ನೀವು ಮಾಡಿಸ್ಕೊಬೋದು, ಆಯಿತಾ. ಸೊ ಮತ್ತು ಇನ್ನೇನು ಯೂಸ್ ಮಾಡ್ಬೋದು. ಸೊ ನಾನು ಯೂಸ್ ಮಾಡೋಂಥ ಟ್ರಿಕ್ಗಳನ್ನ ಹೇಳಿದ್ದೀನಿ. ಉಂಡಿ ಇಡ್ತೀನಿ, ಅದು ಬಿಟ್ಟರೆ ಅಕೌಂಟಲ್ಲಿ ಎಷ್ಟಿರುತ್ತೋ ಅಷ್ಟು, ಲೈಕ್ ನನಗೆ ಅಕೌಂಟಲ್ಲಿ ಇದೆ ಅಂದ್ಬಿಟ್ಟು 500,000 ಗಟ್ಟಲೆ ಹಾಕೋತೀನಿ ಅಂತಲ್ಲ, 10 ರೂಪಾಯಿ ಇದ್ರೂ ನಾನು ಹಾಕೋತೀನಿ ಅಲ್ವಾ ಚಿನ್ನ. ನೀನು ಹ್ಞೂ ಅಂತ ಹೇಳಬೇಕು, ಬಿಕಾಸ್ ನೀನು ವೀಡಿಯೋದಲ್ಲಿ ಬರ್ತಾ ಇಲ್ಲ ಹಿಂಗೆ ತಲೆ ಅಲ್ಲಾಡ್ಸಿದ್ರೆ. ಅವ್ನು ಹಿಂಗೆ ಕುತ್ಕೊಂಡು ಹಿಂಗೆ ತಲೆ ಅಲ್ಲಾಡಿಸ್ತಿದ್ದಾನೆ, ಏನು ಕಾಣಿಸ್ತೀಯ ನೀನೇನು? ಇಲ್ಲ ತಾನೆ, ಓಕೆನಾ. ನಿಂದು ಏನಾದರೂ ಅಂದರೆ ಗಂಡು ಮಕ್ಳು ಟ್ರಿಕ್ಸ್ ಏನಾದರೂ ಇದೆಯಾ ಅಮೌಂಟ್ ಸೇವ್ ಮಾಡೋಕ್ಕೆ? ಸೊ ನಮ್ಮ ಲೇಡೀಸ್ ಟಿಪ್ಸ್ನ ನಾನು ಹೇಳಿದ್ದೀನಿ. ಸೊ ನಾವು ಕಮಿಟ್ಮೆಂಟ್ ಇದ್ದೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ನನ್ನ ಮಗಳದು ರಾಗಕ್ಕೆ ಬರ್ತಾ ಇದೆ. ಸೊ ನಾನು ಮಾಡುವಂಥ ಟ್ರಿಕ್ಗಳು ಇಷ್ಟೇ. ಇದು ಬಿಟ್ಟು ಸೊ ನಾನು ಸೇವ್ ಮಾಡಿರೋ ದುಡ್ಡುಗಳನ್ನ ಏನು ಮಾಡ್ತೀನಿ ಅಂದರೆ ತಿನ್ನೋಕ್ಕೆ ಖರ್ಚು ಮಾಡ್ತೀನಿ. ಅದು ಬಿಟ್ಟರೆ ಏನಾದರೂ ಮನೆಗೆ ತೊಗೋತೀನಿ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇಷ್ಟೇ ಆಲ್ಮೋಸ್ಟ್ ನಾನು ಸೇವ್ ಮಾಡೋ ಅಂಥದ್ದಂದರೆ. ಜಾಸ್ತಿ ಗೋಲ್ಡು ಹಂಗಂತ ಹೇಳಿ 50 ಗ್ರಾಮ್ 60 ಗ್ರಾಮೇ ತೊಗೋತೀನಿ ಅಂತಲ್ಲ, 2 ಗ್ರಾಮ್ 3 ಗ್ರಾಮ್ ಈ ಥರ ಆಗಿರ್ಬೋದು ಸೇವ್ ಮಾಡಿರೋ ಅಮೌಂಟಲ್ಲಿ ತೊಗೋತೀನಿ. ಬಿಕಾಸ್ ಅಮೌಂಟ್ ಇದ್ದರೆ ನಮ್ಮ ಹತ್ರ ಇರಲ್ಲ, ಆಯಿತಾ. ಸೊ ಏನಕ್ಕೋ ಒಂದು ಖರ್ಚು ಆಗಿಬಿಟ್ಟಿರುತ್ತೆ. ಅಟ್ಲೀಸ್ಟ್ ಈ ಥರ ನಾವು ಗೋಲ್ಡ್ನ ತೊಗೊಂಡು ಇಟ್ಕೊಂಡ್ರೆ ಅದು ಒಂದಲ್ಲ ಒಂದಿನ ನಮಗೆ ಉಪಯೋಗ ಆಗುತ್ತೆ. 1 ಗ್ರಾಮ್ ಆಗಲಿ ನಮಗೆ ಯೂಸ್ ಆಗುತ್ತೆ ಕಷ್ಟ ಕಾಲದಲ್ಲಿ ಅಲ್ವಾ ಚಿನ್ನ. ಒಬ್ಬರನ್ನ ನಾವು ಕೇಳೋದಕ್ಕಿಂತ ಸೊ ಕೇಳೋ ಟೈಮ್ ಎಲ್ರಿಗೂ ಬರುತ್ತೆ, ಬರಲ್ಲ ಅಂತ ಹೇಳ್ತಿಲ್ಲ. ಆದಷ್ಟು ಬರದೇ ಇರೋ ಥರ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಬೇಕು, ಅಮೌಂಟಿನ ಫೈನಾನ್ಷಿಯಲಿ ಪ್ರೊಟೆಕ್ಟ್ ಮಾಡ್ಕೊಬೇಕು. ಹಂಗಂತ ಹೇಳಿ ನಾವೇನು ಕೇಳಲ್ಲ ಅಂತಲ್ಲ, ನಾವು ಕೇಳ್ತೀವಿ ಅಂತ ಟೈಮ್ ಬಂದರೆ. ಬಟ್ ಇರೋದ್ರಲ್ಲಿ ಆದಷ್ಟು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ಒಳ್ಳೇದಲ್ವ ಚಿನ್ನ, ಇರೋದ್ರಲ್ಲಿ, ಇಲ್ಲದೆ ಇರೋದ್ರ ಬಗ್ಗೆ ಅಲ್ಲ ಅಲ್ವಾ. ಸೊ ಇಷ್ಟೇ ಫ್ರೆಂಡ್ಸ್, ನಾನು ಯೂಸ್ ಮಾಡೋವಂಥ ಟ್ರಿಕ್ಗಳನ್ನ ನಿಮ್ಮ ಜೊತೆ ಹೇಳಿದ್ದೀನಿ. ಹಾಗೆ ಗೋಲ್ಡಿಂದು ಅಷ್ಟೇ, ನಂದು ಲಾಸ್ಟ್ ಚಾನಲಲ್ಲಿ ಎಲ್ಲರೂ ಕೇಳ್ತಾಯಿದ್ರು, ನಂದು ಹಳೆ ಚಾನಲಲ್ಲಿ ಕೇಳ್ತಾಯಿದ್ರು. ಯೂಶಲಿ ನಾನು ಸ್ವಲ್ಪ ಗೋಲ್ಡ್ನ ಜಾಸ್ತಿ ತೊಗೋತಿರ್ತೀನಿ. ಜಾಸ್ತಿ ಅಂದರೆ ಹೇಳಿದ್ನಲ್ವ, ಕಮ್ಮಿ ಗ್ರಾಮ್ದೇ ಆಗಿರ್ಬೋದು ತೊಗೋತಿರ್ತೀನಿ. ಹೆಂಗೆ ಸೇವ್ ಮಾಡ್ತೀರಾ, ಹೆಂಗೆ ತೊಗೋತೀರಾ ಅಂತ ಕೇಳ್ತಾಯಿದ್ರು. ಸೊ ನನ್ನ ವ್ಯೂವರ್ ಯಾರಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸೊ ನೋಡಿ ನಾನು ಯಾವ ಥರ ತೊಗೋತೀನಿ, ಯಾವ್ಯಾವ ಟ್ರಿಕ್ಸ್ನ ಯೂಸ್ ಮಾಡ್ತೀನಿ, ಮನೇಲಿ ಇಟ್ಕೊಂಡೆ ಅಮೌಂಟ್ನ ಯಾವ ಥರ ನಾನು ಸೇವ್ ಮಾಡ್ತೀನಿ. ಸೊ ಹೌಸ್ ವೈಫ್ಗಳಿಗೆ ಅಮೌಂಟು ಪ್ರತಿ ಸಲನೂ ಕೇಳಬೇಕು ಹಸ್ಬೆಂಡ್ ಅಂತ ಅಂದರೆ ಏನೋ ಒಂಥರ ಮುಜುಗರ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಈ ಥರ ಮಾಡೋದ್ರಿಂದ ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಮೇನ್ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು, ಅವಾಗ ಮಾತ್ರ ಸಾಧ್ಯ ಅಲ್ವಾ ಚಿನ್ನ ಈ ಥರ ಅಂದರೆ ಲೈಕ್ ನಾವು ಮಾಡೋದಕ್ಕೆ. ಸೊ ಇವಾಗ ಏನಾದರೂ ಅಂಡರ್ಸ್ಟ್ಯಾಂಡಿಂಗೇ ಇಲ್ಲ ಅಂತ ಅಂದರೆ ಅದು ಕಷ್ಟ ಆಗುತ್ತೆ. ಎಲ್ಲದರಲ್ಲೂ ಅಷ್ಟೇ, ದುಡ್ಡು ಅಂತ ಅಲ್ಲ, ಪ್ರತಿಯೊಂದು ವಿಷಯದಲ್ಲೂ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಪ್ರತಿಯೊಂದು ಮ್ಯಾಟರ್ ಕೂಡ ತುಂಬ ದೊಡ್ಡ ರಿಸ್ಕೇನೆ. ಸೊ ಮೈನ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಆ್ಯಂಡ್ ಯಾವಾಗ ಕೇಳೋದಕ್ಕೂ ನಮಗೆ ಒಂಥರ ಮುಜುಗರ ಇರಲ್ಲ, ಏನೂ ಇರಲ್ಲ, ಆರಾಮಾಗಿರ್ಬೋದು. ಸೊ ನಾನೇನು ಅರಿ ಹತ್ರ ಕೇಳಲ್ಲ ಅಂತಲ್ಲ, ನಾನು ಕೇಳ್ತೀನಿ, ಬಟ್ ನಾನು ಆಲ್ಮೋಸ್ಟ್ ಸೇವ್ ಮಾಡಿರ್ತೀನಿ. ಸೊ ಆ ರೀಸನ್ಗೋಸ್ಕರ ನಾನು ಕೇಳೋ ಅಂಥ
ಏನು ಹೇಳ್ತಾರೆ, ಟೈಮೇ ಬರಲ್ಲ. ಸೊ ನನ್ನ ಹತ್ರನೇ ಇರುತ್ತೆ. ಸೊ ಹಾಗಾಗಿ ಈ ಒಂದು ಟ್ರಿಕ್ಗಳನ್ನ ಬೆಳೆಸ್ಬಿಟ್ಟು ನಾನು ಕೂಡ ಅಮೌಂಟ್ಗಳನ್ನ ಸೇವ್ ಮಾಡ್ಕೋತೀನಿ. ಸೊ ನೀವು ಯಾವ ಥರ ಎಲ್ಲ ಸೇವ್ ಮಾಡ್ತೀರಾ, ಸೊ ನನಗೂ ಹೇಳಿ, ನಾನು ಕೂಡ ನೆಕ್ಸ್ಟ್ ಆ ಟ್ರಿಕ್ನ ನಾನು ಬಳಸ್ತೀನಿ ಆಲೋಚನೆ. ಸೊ ನನ್ನ ಟ್ರಿಕ್ ಇದು. ಸೊ ಒಂಥರ ಇದರಲ್ಲಿ ಡಿಫ್ರೆಂಟ್ ಟ್ರಿಕ್ ಏನು ಅಂತಂದರೆ, ನಾನು ಮೊಬೈಲ್ದು ಹೇಳಿದ್ನಲ್ವ, ಸೊ ಇದು ಒಂಥರ ಡಿಫ್ರೆಂಟ್ ಟ್ರಿಕ್. ಮೇ ಬಿ ನಾನೇ ಮಾಡ್ತೀನಿ ಅಥವಾ ಬೇರೆ ಯಾರಾದರೂ ನೀವು ಇದೇ ಥರ ಮಾಡ್ತೀರಾ ಹೇಳಿ, ಓಕೆನಾ? ಸೊ ಇಲ್ಲ, ಇದು ಬಿಟ್ಟು ಬೇರೆ ಏನಾದರೂ ಟ್ರಿಕ್ಸ್ ಇದ್ರೆ ಹೇಳಿ, ಅದನ್ನು ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಟ್ರೈ ಮಾಡಿದ್ರೆ ಓಕೆ, ನನಗೆ ಅನಿಸಿದೆ ಸೇವ್ ಆಗುತ್ತೆ ಅಂತ ಅನಿಸಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ, ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್, ಟೇಕ್ ಕೇರ್. ಸೊ ಯಾ.